ಆತ್ಮೀಯ ವೀಕ್ಷಕ ಮಿತ್ರರಿಗೂ ಮತ್ತು ಶಿಕ್ಷಕ ಮಿತ್ರರಿಗೂ ಸಾನಿ ಪ್ರಿತ್ರ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಬಾಹ್ಯ ಪ್ರಶ್ನೋತ್ತರ ಸರಣಿ 23 ಪ್ರಸ್ತಾವ ಇದ್ದೀವಿ. ಈ ವಿಡಿಯೋದಲ್ಲಿ ಜೀವಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಎನ್ನುವ ಅಧ್ಯಾಯದಲ್ಲಿ ಕೇಳುವ ಕೆಲವು ಪ್ರಮುಖ ಬಾಹ್ಯ ಪ್ರಶ್ನೆಗಳು ಈ ಸರಣಿಯಲ್ಲಿ ಇವೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ತಾ ಈಗ ನೋಡೋಣ ಬನ್ನಿ. ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಅಧ್ಯಾಯದಲ್ಲಿ ಕೇಳುವ ಕೆಲವು ಬಾಹ್ಯ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಸಸ್ಯಗಳಲ್ಲಿ ಬೇರುಗಳಲ್ಲಿ ಪ್ರತಿಕ್ರಿಯೆ ವಿನ್ಯಾಸ. ಆಪ್ಷನ್ ಎ ಬೆಳವಣಿಗೆಯನ್ನು ಆಧರಿಸಿದ ಮತ್ತು ಧನ ಜಲಾನುವರ್ತನೆ. ಬಿ ನಿರ್ದೇಶಿತವಲ್ಲದ ಧನ ಗುರುತ್ವಾನುವರ್ತನೆ. ಸಿ ಧನ ದ್ವಿತೀಯ ಅನುವರ್ತಕ ಮತ್ತು ಋಣ ಗುರುತ್ವಾನುವರ್ತಕ. ಡಿ ನಿರ್ದೇಶಿತ ಮತ್ತು ಋಣ ದ್ವಿತೀಯ ಅನುವರ್ತಕ. ಸರಿ ಉತ್ತರ ಆಪ್ಷನ್ ಎ ಬೆಳವಣಿಗೆಯನ್ನು ಆಧರಿಸಿದ ಮತ್ತು ಧನ ಜಲಾನುವರ್ತನೆ. ಪ್ರಶ್ನೆ 2, ಉಪ್ಪಿನಲ್ಲಿ ಅಯೋಡಿನ್ ಬಳಕೆಯ ಅವಶ್ಯಕತೆ ಇದರ ಪರಿಹಾರಕ್ಕಾಗಿ. ಆಪ್ಷನ್ ಎ ಥೈರಾಕ್ಸಿನ್ ಸಮಸ್ಯೆ. ಬಿ ಜನಾಂಗ ಸಮಸ್ಯೆ. ಸಿ ಮೇದೋಜೀರಕ ಸಮಸ್ಯೆ. ಡಿ ಅಡ್ರಿನಲ್ ಸಮಸ್ಯೆ. ಸರಿ ಉತ್ತರ ಆಪ್ಷನ್ ಎ ಥೈರಾಕ್ಸಿನ್ ಸಮಸ್ಯೆ. ಉಪ್ಪಿನಲ್ಲಿ ಅಯೋಡಿನ್ ಬಳಕೆಯ ಅವಶ್ಯಕತೆ ಥೈರಾಕ್ಸಿನ್ ಸಮಸ್ಯೆಯನ್ನು ನಿವಾರಣೆಗಾಗಿ. ಪ್ರಶ್ನೆ 3, ಹಣ್ಣುಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿರುವ ಹಾರ್ಮೋನ್. ಆಪ್ಷನ್ ಎ ಆಕ್ಸಿನ್. ಬಿ ಜಿಬರ್ಲಿನ್. ಸಿ ಆಬ್ಸಿಸಿಕ್ ಆಮ್ಲ. ಸಿ ಸೈಟೋಕೈನಿನ್. ಸರಿ ಉತ್ತರ ಆಪ್ಷನ್ ಡಿ ಸೈಟೋಕೈನಿನ್. ಪ್ರಶ್ನೆ 4, ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವುದು. ಆಪ್ಷನ್ ಎ ಕಂಕಾಲ. ಬಿ ಮೆಡುಲ್ಲಾ. ಸಿ ಅನುಮಸ್ತಿಷ್ಕ. ಡಿ ಮಹಾಮಸ್ತಿಷ್ಕ. ಸರಿ ಉತ್ತರ ಆಪ್ಷನ್ ಬಿ ಮೆಡುಲ್ಲಾ. ಪ್ರಶ್ನೆ 5, ಈ ಕೆಳಗಿನವುಗಳಲ್ಲಿ ಹೊಂದಿಕೆ ಆಗದ ಜೋಡಿ. ಆಪ್ಷನ್ ಎ ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ. ಬಿ ಸೈಟೋಸ್ಟಿರಾನ್ ಆಪ್ಷನ್ ಬಿ ಟೆಸ್ಟೋಸ್ಟಿರಾನ್ ವೃಷಣ. ಸಿ ಅಡ್ರಿನಲ್ ಪಿಟ್ಯುಟರಿ. ಡಿ ಇನ್ಸುಲಿನ್ ಮೇದೋಜೀರಕ ಗ್ರಂಥಿ. ಆಪ್ಷನ್ ಸಿ ಅಡ್ರಿನಲ್ ಪಿಟ್ಯುಟರಿ ಇದು ಸರಿಯಾಗಿ ಹೊಂದಿಕೆಯಾಗದ ಜೋಡಿ. ಧನ್ಯವಾದಗಳು. ಆತ್ಮೀಯರೇ, ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳಿಗಾಗಿ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದೆ. ಮತ್ತೆ ಭೇಟಿಯಾಗೋಣ ಮುಂದಿನ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್.